ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಕುರಿತು ಹೊಸ ಅಪ್ಡೇಟ್ ಯಾವುದಿದೆ ಅದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ವೇಳೆಗೆ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತದೆ ಎಂಬ ಕುರಿತು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ತಿಳಿಯುವುದಿಲ್ಲ, ಅರ್ಧಂಬರ್ಧ ಮಾತ್ರ ತಿಳಿಯುವಂಥದ್ದು. ನಾನು ಇದರಲ್ಲಿ ಎರಡು ವಿಷಯದ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸನ್ನು ನೀಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಎಲ್ಲ ಗೃಹಲಕ್ಷ್ಮಿಯರಿಗೂ ಸರ್ಕಾರದ ಯೋಜನೆಯನ್ನು ಪಡ್ಕೊಳ್ತಾ ಇರುವವರಿಗೂ ಕೂಡ ತುಂಬ ಉಪಯುಕ್ತವಾಗಿರುವಂತಹ ಮಾಹಿತಿ. ಇನ್ನು ಗೃಹಲಕ್ಷ್ಮಿ 33ನೇ ಕಂತಿನ ಜಮಾ ವಿವರ ಯಾವ ರೀತಿ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಈ ಲಿಂಕನ್ನು ವಾಟ್ಸಪ್ ಮೂಲಕ ಅಥವಾ ನಿಮ್ಮ ಗ್ರೂಪ್ ಯಾವುದಾದ್ರೂ ವಾಟ್ಸಪ್ ಗ್ರೂಪ್ ಮೂಲಕ ಕೂಡ ಕಳಿಸಿಕೊಡಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ವತಿಯಿಂದ ಹಣವನ್ನು ಕಂತುಗಳ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಹಬ್ಬದ ಪ್ರಯುಕ್ತ ಬಾಕಿ ಇರುವ ಅಥವಾ ಮುಂದಿನ ಕಂತಿನ ಹಣವನ್ನು ಕೂಡ ಜಮಾ ಮಾಡಲು ಅಗತ್ಯ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಬಗ್ಗೆ ಕೂಡ ನಾನು ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇನೆ. ಇನ್ನು ಸ್ಟೇಟಸ್ ಪರಿಶೀಲನೆ, ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆಯ KYC ಹಾಗೂ ಆಧಾರ್ ಲಿಂಕ್ ಪ್ರಕ್ರಿಯೆಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಂತ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಪಡೆಯುತ್ತಿರುವವರಿಗೆ ಒಂದು ಶುಭ ಸುದ್ದಿ. 45% 50% ಜನರಿಗೆ ತಲುಪಿ ನಿಂತಿದ್ದ ಪೆನ್ಷನ್ ಹಣ ನಿನ್ನೆಯಿಂದ ಮತ್ತೆ ಫಲಾನುಭವಿಗಳ ಖಾತೆಗೆ ಜಮಾ ಆಗಲು ಪ್ರಾರಂಭವಾಗಿದೆ. ನಿಮಗೂ ಕೂಡ ಈ ತಿಂಗಳ ಪೆನ್ಷನ್ ಹಣ ತಲುಪಿದೆ ಇಲ್ಲವಾ ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಗೃಹಲಕ್ಷ್ಮಿ 32ನೇ ಕಂತಿನ ವಿಷಯಕ್ಕೆ ಬಂದರೆ ಈಗಾಗಲೇ ಸುಮಾರು 60-65 ಮಹಿಳೆಯರಿಗೆ ಹಣ ತಲುಪಿದೆ. ಇನ್ನು ಹಣ ಬಂದಿಲ್ಲದೆ ಕಾಯುತ್ತಿರುವ ಜಿಲ್ಲೆಗಳ ಫಲಾನುಭವಿಗಳಿಗೆ ಮುಂಬರುವ 3-4 ದಿನಗಳಲ್ಲಿ ಮತ್ತೆ ಹಣ ಪಾವತಿ ಪ್ರಕ್ರಿಯೆ ಆರಂಭವಾಗಲಿದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ 33ನೇ ಕಂತಿನ ಹಣ ಜಮಾ ಆಗುತ್ತಾ ಅಂತ ಹೇಳಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 33ನೇ ಕಂತಿನ ಹಣ ಅಥವಾ 4,000ದಿಂದ 6,000 ಹಣ ಜಮಾ ಆಗುತ್ತದೆ ಎಂಬ ಸುದ್ದಿಗಳು ಕೂಡ ಹರಿದಾಡುತ್ತಿತ್ತು. ಆದರೆ DBTಯಲ್ಲಿ ಪುಷ್ ಟು DBT ಸ್ಟೇಟಸ್ ತೋರಿಸುತ್ತಿದ್ದು ಹಣ ಬಿಡುಗಡೆಯು ಹಂತದಲ್ಲಿದೆ. ಹಬ್ಬದ ವೇಳೆಗೆ ಜಮೆ ಆಗದಿದ್ದರೂ ಕೂಡ ಆಗಸ್ಟ್ ಕೊನೆಯ ವಾರದ ಒಳಗೆ 33ನೇ ಕಂತಿನ ಹಣ ನಿಮ್ಮ ಖಾತೆಗೆ ತಲುಪುವಂತಹ ಸಾಧ್ಯತೆ ಇದೆ. ಯಾಕೆಂತೇಳಿದೆ, ಈಗ 33ನೇ ಕಂತಿನ ಹಣ ಆಲ್ರೆಡಿ ಪುಷ್ ಟು DBT ಅಂತ ಸ್ಟೇಟಸ್ ತೋರಿಸಿದರೆ ನೀವು ಕೂಡ ಚೆಕ್ ಮಾಡಬಹುದು. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಿಗೆ ಹೋಗಿ ನೀವು DBT ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಹಾಕಿ OTPಯನ್ನು ಹಾಕಿದರೆ ನಿಮಗೂ ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಬಹುದು. ಹಣ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಅಂತ ಕೂಡ ಚೆಕ್ ಮಾಡಬಹುದು. ಇನ್ನು 32ನೇ ಕಂತಿನ ಹಣ ಈಗ ಸ್ಟಾಪ್ ಆಗಿತ್ತು, ಪುನಃ ಅದು ಪ್ರಾರಂಭ ಆಗಿದೆ. ಈಗ 80% ಜನರಿಗೂ ಕೂಡ ಹಣ ಜಮಾ ಆಗ್ತಾ ಉಂಟು. ಅದರಲ್ಲಿ ಪೆನ್ಷನ್ ಹಣ ಕೂಡ ಸ್ಟಾಪ್ ಆಗಿತ್ತು, ಅದು ಕೂಡ ಈಗ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದಲೇ ಈಗ ಯಾರು ಉಳಿದವರಿದ್ದರು ಅಂಥವರ ಖಾತೆಗೆ ಈಗ ಹಣ ಜಮಾ ಆಗ್ತಾ ಇದೆ. ಇನ್ನು ರೇಷನ್ ಕಾರ್ಡಿನವರಿಗೆ ಹೊಸ ಅಪ್ಡೇಟ್ ಇರುವಂಥದ್ದು ಕೂಡ ಅದು ಎಲ್ಲರಿಗೂ ಕೂಡ ಗೊಂದಲದಲ್ಲಿರುವಂತಹ ಒಂದು ವಿಷಯ. ಯಾರು ತಂಬು ಕೊಡಬೇಕು, ಯಾರು ಕೊಡಬಾರ್ದು, ಯಾವ ಲಿಸ್ಟ್ ಎಲ್ಲಿ ಬರುತ್ತೆ ಎಲ್ಲವೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಈಗ ಸರ್ವರ್ ಸಮಸ್ಯೆಯಿಂದ ಅದು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀವು ಯಾರು ತಂಬು ಕೊಡಲಿಕ್ಕೆ ಹೋಗಬೇಕು ಎಲ್ಲ ಕೂಡ ನಾನು ತಿಳಿಸ್ತೇನೆ. ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಂಬ ಲೈವಲ್ಲಿ ಕೂಡ ನಾನು ಬಂದಿದ್ದೆ. ಅದರಲ್ಲಿ ಯಾರು ಕೂಡ ನನಗೆ ಮೆಸೇಜ್ ರಿಪ್ಲೈ ಮಾಡಲಿಲ್ಲ. ಸೊ ಇನ್ನು ಲೈವಿಗೆ ಬಂದರೆ ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಇಂತಹ ನಿರಂತರ ಅಪ್ಡೇಟಿಗಾಗಿ ನಮ್ಮ ಚಾನೆಲ್ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.